ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಹಾಗೇಶ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಒಂದು ಚಿಕ್ಕ ಪುಟ್ಟ ಕೆಲಸಗಳಿತ್ತು, ಅದನ್ನು ಮುಗಿಸ್ಕೊಂಡು ಬರೋಣ ಅಂತೇಳಿ ಈಗ ಹೊರಟಿದ್ದೀನಿ. ಇನ್ನು ಬಂದು ಅಡುಗೆ ಎಲ್ಲ ನಾನು ಸ್ಟಾರ್ಟ್ ಮಾಡ್ಕೊಬೇಕು. ಹಾಗೆ ಒಂದು ಬ್ಲಾಗ್ ಮಾಡೋಣ ರ್ಯಾಂಡಮಾಗಿ ಅಂತ ಅನ್ನಿಸ್ತು. ಇನ್ನು ನಮ್ಮ ಹುಡುಗ ಅಂದರೆ ನನ್ನ ಮಗ ಮತ್ತು ನಮ್ಮ ಯಜಮಾನ್ರು, ನಾವು 3 ಜನ ಹೋಗ್ತಾ ಇದ್ದೀವಿ ಇವಾಗ. ಸಿಂಪಲಾಗಿ ಹಾಗೆ ರೆಡಿಯಾಗಿದ್ದೀನಿ, ಜಾಸ್ತಿ ಏನು ರೆಡಿ ಆಗ್ಲಿಕ್ಕೆ ಹೋಗಿಲ್ಲ. ಇನ್ನು ನೋಡಿ, ಇನ್ನು ಇವಾಗ ಹೊರಗಡೆ ಹೋಗಿದ್ದು ಬಂದಮೇಲೆ ನೈಟು ಡಿನ್ನರಿಗೆ ಅಡುಗೆನ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಿಚನಿಗೆ ಬಂದಿದ್ದೀನಿ. ಹೊರಗಡೆ ಹೋಗಿ ಬಂದು ಸ್ವಲ್ಪ ಟಯರ್ಡ್ ಆಗಿತ್ತಲ್ವಾ, ಹಾಗಾಗಿ ಸಿಂಪಲ್ ಆಗಿ ಏನಾದರೂ ಈಸಿಯಾಗಿ ಆಗುವಂಥ ರೆಸಿಪಿನ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಚಿಕನ್ ತರ್ತೀನಿ, ಏನಾದರೂ ಚಿಕನಲ್ಲಿ ಮಾಡು ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಏನು ಮಾಡೋದಂತ ಯೋಚನೆ ಮಾಡಿ ಇವಾಗ ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾ ಇರೋ ಅಂಥದ್ದು. ಇನ್ನಿವಾಗ ಫಸ್ಟಿಗೆ ನಾನಿಲ್ಲಿ ತರಕಾರಿ ಮತ್ತು ಸೌತೆಕಾಯಿ ಎಲ್ಲನೂ ಹೆಚ್ಚಿಟ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇನ್ನು ಮಾಮೂಲಿಯಾಗಿ ಚಿಕನಿಗೆ ಏನೇನು ಬೇಕೋ ಅದನ್ನು ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇರೋ ಅಂಥದ್ದು. ನಾನು ತೋರಿಸ್ತೀನಿ ನಿಮಗೆ ಆಮೇಲೆ ಎಷ್ಟೆಷ್ಟು ಕ್ವಾಂಟಿಟಿಯಲ್ಲಿ ತೊಗೋಬೇಕು ಅಂತ ಹೇಳ್ಬಿಟ್ಟು. ನೀವು ಈ ರೆಸಿಪಿನ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಬ್ಯಾಚುಲರು ಕೂಡ ಆರಾಮಾಗಿನೇ ಮಾಡ್ಕೊಂಡ್ಬಿಡ್ಬೋದು, ಅಷ್ಟು ರುಚಿಯಾಗಿ ಬರುತ್ತೆ. ಹೀಗಾಗಿ ಇವಾಗ ನಾನು ಈರುಳ್ಳಿ, ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ನಾನು ಕಟ್ ಮಾಡಿ ಎತ್ತಿಟ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಗ್ಯಾಸ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ, ಯಾಕಂದರೆ ನಾವು ಇಲ್ಲಿ ಒಂದು ಮಸಾಲಾನ ರೆಡಿ ಮಾಡ್ಕೊಬೇಕು. ಹಾಗಾಗಿ ಈಗ ಒಂದು ಪ್ಯಾನ್ಗೆ 2 ಸ್ಪೂನ್ ಆಗುವಷ್ಟು ಧನಿಯಾ ಕಾಳನ್ನ ತೊಗೊಂಡಿದ್ದೀನಿ, ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು 1/4 ಸ್ಪೂನ್ ಆಗೋಷ್ಟು ಸೋಂಪು, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಮೆಣಸು, ಒಂದು 1/4 ಸ್ಪೂನ್ ಆಗೋಷ್ಟು ಲವಂಗ, 1 ಇಂಚಷ್ಟು ಚಕ್ಕೆ, 2 ಏಲಕ್ಕಿ, ಇದ್ರ ಜೊತೆಗೆ 2 ಪಲಾವ್ ಎಲೆ, ಇದ್ರ ಜೊತೆಗೆ 1 ಕೈ ಮುಷ್ಟಿಯಷ್ಟು ಆಗೋಷ್ಟು ಒಣಮೆಣಸಿನ್ಕಾಯಿ ಅಂದರೆ ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿನೂ ಸೇರಿಸಿ ನಾನು 1 ಹಿಡಿಯಷ್ಟು ತೊಗೊಂಡಿದ್ದೀನಿ. ನೀವು ಹೆಚ್ಚು ಕಡಿಮೆ ಮಾಡ್ಕೊಬೋದು. ಇದನ್ನು ಹಾಕ್ಬಿಟ್ಟು ಹಾಗೇನೇ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಎಲ್ರಿಗೂ ಗೊತ್ತೇ ಇರುತ್ತೆ ಡ್ರೈ ರೋಸ್ಟ್ ಮಾಡೋದು, ಸೀಸ್ಲಿಕ್ಕೆ ಹೋಗಬಾರ್ದು. ಇದ್ರ ಜೊತೆಗೆ ನಾನು ಕ್ಯಾಶ್ಯೂ ನಟ್ಸ್ನ ಕೂಡ ಹಾಕೊಂಡಿದ್ದೀನಿ, ಒಂದು 10 ಇಳಕ್ಲು ಅಷ್ಟು ಬರೋಷ್ಟು. ಇದನ್ನೇ ಮೇನ್ ಇದಕ್ಕೆ ಅಂತಲೇ ಹೇಳ್ಬೋದು. ಕ್ಯಾಶ್ಯೂನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಮೇಯ್ನ್ ಅದೇನೇ ನಮಗೆ ಕ್ರೀಮಿ ಸ್ಟ್ರಕ್ಚರ್ ಕೊಡೋದು ಆ್ಯಂಡ್ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಈ ಗೋಡಂಬಿ ಹಾಕೋದ್ರಿಂದ ಡಿಫ್ರೆಂಟಾಗಿ ಕೂಡ ಇರುತ್ತೆ ಟೇಸ್ಟು. ಹಾಗಾಗಿ ಈಗ ಅದು ಕೂಡ ಆಯಿತು, ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಚಿಕನ್ ಮಾಡಲಿಕ್ಕೆ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ದೊಡ್ಡ ಬೌಲಷ್ಟು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿನ ನಾವು ಜಾಸ್ತಿಯಾಗಿ ತೊಗೊಬೇಕು. ಈರುಳ್ಳಿನ ನಾವು ಎಷ್ಟು ಜಾಸ್ತಿಯಾಗಿ ತೊಗೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಈ ರೆಸಿಪಿ. ಹಾಗಾಗಿ ಒಂದು ದೊಡ್ಡ ಮೀಡಿಯಮ್ ಸೈಜಷ್ಟು ಒಂದು 5 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅಂದರೆ ಒಂದು ಬೌಲ್ ಆಗುವಷ್ಟು. ಇದಕ್ಕೇನೆ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಲ್ಲನೂ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಹುರ್ಕೊಂಡಿದ್ದು ಆದಮೇಲೆ ಇದಕ್ಕೆ 1 ಸ್ಪೂನ್ ಆಗೋಷ್ಟು ಈಗ ರೆಡಿ ಮಾಡಿರೋ ಅಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಆದಷ್ಟು ಫ್ರೆಶ್ ಆಗಿನೇ ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾವು ಈರುಳ್ಳಿನ ಯಾವ ಕಪ್ಪಲ್ಲಿ ತೊಗೊಂಡಿರ್ತೀವೋ ಅದು ಕಪ್ಪಲ್ಲೇನೆ ಅರ್ಧ ಕಪ್ ಆಗೋಷ್ಟು ಟೊಮೆಟೊನ ತೊಗೊಬೇಕು. ಅಂದರೆ 1 ಕಪ್ ಈರುಳ್ಳಿ ತೊಗೊಂಡಿದ್ರೆ ಅರ್ಧ ಕಪ್ ಟೊಮೆಟೊನ ತೊಗೊಳ್ಬೇಕು. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಸ್ಮೆಲ್ ಎಲ್ಲ ಹೋದ್ಮೇಲೆ ಟೊಮೆಟೊನ ಹಾಕಿ ಚೆನ್ನಾಗಿ ಕುಕ್ ಮಾಡಿಕೊಂಡು ಈಗ ನಾವಿಲ್ಲಿ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿರೋ ಚಿಕನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈ ಚಿಕನ್ ಎಲ್ಲರ ನೀರೆಲ್ಲನೂ ನಾವು ಕ್ಲೀನಾಗಿ ಸೋದಿಸ್ಕೊಬೇಕು, ಆಮೇಲೆನೇ ಕುಕ್ ಮಾಡ್ಕೊಬೇಕು. ಹಾಗಾಗಿ ನೀಟಾಗಿ ನೀರೆಲ್ಲ ತೆಗೆದುಬಿಟ್ಟು ಸೇರಿಸ್ಕೊಂಡು ಇದಕ್ಕೆ ಉಪ್ಪು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಅದರಲ್ಲಿರೋ ನೀರೆಲ್ಲನೂ ಡ್ರೈ ಆಗೋವರೆಗೂ ಕುದಿಸ್ಕೊಬೇಕು. ಈಗ ಹಾಗೇನೆ ಪಕ್ಕದಲ್ಲೂ ಕೂಡ ಮುದ್ದೆಗೆ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮುದ್ದೆಗೆ ಇಟ್ಕೊಳ್ತಾ ಇದ್ದೀನಿ. ಈ ಚಿಕನ್ ರೆಸಿಪಿ ಜೊತೆಗೆ ಈ ಮುದ್ದೆ ಎಷ್ಟು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಗೊತ್ತಾ, ನೀವು ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ. ಈಗ ನಾನು ಮಾಮೂಲಿಯಾಗಿ ಮಸಾಲೆ ಎಲ್ಲ ನಾನು ಹುರಿದು ಎತ್ತಿಟ್ಟಿದ್ನಲ್ವ, ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೆ. ಈಗ ಅದನ್ನು ಮಾಮೂಲಿ ಮೆಣಸಿನ್ಕಾಯಿ ಎಲ್ಲನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ಪೌಡರ್ ಮಾಡ್ಕೊಬೇಕು. ಹಾಗಾಗಿ ನಾನು ಅದರಲ್ಲಿರೋ ತೊಟ್ಟೆಲ್ಲನೂ ತೆಗೆದುಬಿಟ್ಟು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರ್ಗೆ ನಾನು ಹಾಕ್ಬಿಟ್ಟು ಪೌಡರ್ನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಪಕ್ಕದಲ್ಲೂ ಕೂಡ ಚಿಕನ್ ಬೇಯ್ತಾ ಇತ್ತಲ್ಲ, ಅದನ್ನು ಕೂಡ ನೋಡ್ಕೊಳ್ತಾ ಇದ್ದೆ, ತಳ ಹಿಡಿದು ಬಿಡುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಇದನ್ನು ಅಷ್ಟೇನೆ ಜಾಸ್ತಿ ಪೌಡರ್ ಮಾಡೋ ಅಗತ್ಯ ಇಲ್ಲ, ಮಾಮೂಲಿಯಾಗಿ ಸ್ವಲ್ಪ ತರಿಯಾಗಿ ಮಾಡ್ಕೊಂಡ್ರೂ ನಡೆಯುತ್ತೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟುವರೆಗೂ ಮಾಡ್ಕೊಂಡ್ರೆ ಸಾಕಾಗುತ್ತೆ.
ಇನ್ನಿವಾಗ ತೋರಿಸ್ತಾ ಇದ್ದೀನಿ ನೋಡಿ, ಮಾಮೂಲಿಯಾಗಿ ತರತರಿಯಾಗಿನೇ ಪೌಡರ್ ಮಾಡ್ಕೊಂಡಿದ್ದೀನಿ. ಕಲರ್ ಕೂಡ ಚೆನ್ನಾಗಿ ಬಂದಿದೆ. ಇದ್ರ ಪರಿಮಳನು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನು ಅದಾಗಷ್ಟೊತ್ತಿಗೆ ಈ ಕಡೆ ಚಿಕನ್ ಎಲ್ಲಾನು ಡ್ರೈ ಆಗಿ ಬರ್ತಾ ಇತ್ತು. ಈ ಟೈಮಲ್ಲಿ ನಾನು 2 ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ. ನೀವು ಇಲ್ಲಿ ಬೇಕು ಅಂದ್ರೆ ಹಸಿಮೆಣಸಿನ್ಕಾಯಿನೂ ಹಾಕೊಬೋದು, ಅಂದ್ರೆ ಟೇಸ್ಟ್ ಬೇರೆ ತರ ಬರುತ್ತೆ. ನಾನು ಇದೇ ತರ ಮಾಡ್ಕೊಂಡಿದ್ದೀನಿ. ಇನ್ನ ಅಚ್ಚ ಖಾರದ ಪುಡಿ ಎಲ್ಲ ಹಾಕಿದ್ಮೇಲೆ ಚಿಕನ್ ಮುಳುಗೋಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಚಿಕನ್ ಚೆನ್ನಾಗಿ ಬೇಯಬೇಕು. ಬೆಂದು ಒಂದು ಅರ್ಧ ನೀರೆಲ್ಲ ಡ್ರೈ ಆಗ್ಬೇಕು. ನಾವು ಫುಲ್ ಹಾಕಿದ್ವಲ್ಲ, ಅದು ಮುಳುಗೋಷ್ಟು ನಾವು ಚಿಕನ್ನ ನೀರನ್ನ ಸೇರಿಸ್ಕೊಂಡ್ವಿ. ಅದು ಅರ್ಧದಷ್ಟು ಕುದೀತಾ ಇರ್ಬೇಕಾದ್ರೆ ನಾವು ರುಬ್ಬಿ ಎತ್ತಿಟ್ಕೊಂಡಿದ್ವಲ್ಲ ಪೌಡರು, ಅದನ್ನ ಹಾಕ್ಬಿಟ್ಟು ಒಂದ್ 2 ನಿಮಿಷ ಕುಕ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನೀವು ಬೇಕು ಅಂತಂದ್ರೆ ಇನ್ನೂ ಗ್ರೇವಿನ ಡ್ರೈ ಮಾಡ್ಕೊಬೋದು. ನಾವು ಮುದ್ದೆ ಜೊತೆ ತಿಂತಾ ಇರೋದ್ರಿಂದ ಸ್ವಲ್ಪ ಗ್ರೇವಿ ತರ ಬಿಟ್ಟಿದ್ದೀನಿ. ಇನ್ನ ಇಷ್ಟ ಆದ್ಮೇಲೆ ಮಾಮೂಲಿಯಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋದು. ಇನ್ನು ಇದಕ್ಕೇನೆ ಒಂದು ಅರ್ಧ ನಿಂಬೆ ಗಾತ್ರದಷ್ಟು ನಿಂಬೆಹಣ್ಣ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂತಂದ್ರೆ ನೀವು ಟೊಮೆಟೊನ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ನಿಂಬೆಹಣ್ಣು ಸ್ಕಿಪ್ ಮಾಡ್ಬೋದು. ನಾನು ಕರೆಕ್ಟಾಗಿ ಹಾಕಿರೋದ್ರಿಂದ ನಿಂಬೆಹಣ್ಣು ಕೂಡ ತೊಗೊಂಡಿದ್ದೀನಿ, ಚೆನ್ನಾಗಿರುತ್ತೆ ಅಂತ ಹೇಳಿ. ಇನ್ನಿಷ್ಟು ಮಾಡ್ಕೊಂಡ್ರೆ ಜ್ಯೂಸಿಯಾಗಿರೋ ಚಿಕನ್ ರೆಸಿಪಿ ರೆಡಿನೇ ಆಗೋಗ್ಬಿಡುತ್ತೆ. ನೀವೊಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ. ಈ ಚಿಕನ್ ಹೆಸರು ಬಂದು ಚುಕ್ಕಾ ಚಿಕನ್ ರೆಸಿಪಿ ಅಂತ. ತುಂಬಾ ಕ್ವಿಕ್ಕಾಗಿ ಮಾಡ್ಕೊಬೋದು, ತುಂಬಾ ಟೇಸ್ಟಿ ಆಗಿರುತ್ತೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಕ್ರೀಮಿಯಾಗಿ ಕಾಣ್ತಾ ಇದೆ ಅಂತ ಹೇಳಿ. ಇನ್ನ ಊಟ ಎಲ್ಲ ಮುಗಿಸಿದ ಆದ್ಮೇಲೆ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಇನ್ನ ಈ ಬುಗ್ರಿಕಾಯಿ ಬಂದು ನಾವು ಹೊರಗಡೆ ಹೋಗಿದ್ವಲ್ಲ, ಅಲ್ಲಿ ತಗೊಂಡ್ ಬಂದಿರೋ ಅಂತದ್ದು. ಇದು ರೋಡ್ ಸೈಡ್ ಅಲ್ಲಿ ಸಿಗುತ್ತೆ. ಇದನ್ನ ಏನಕ್ಕೆ ತಂದಿದ್ದೀನಿ ಅಂತ ನಾನು ಇದೇ ಬ್ಲಾಗ್ ಅಲ್ಲಿ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಇವಾಗ ನೆಕ್ಸ್ಟ್ ಡೇ ಬ್ಲಾಗ್ನು ಕೂಡ ನಾನು ಇದ್ರಲ್ಲೇನೆ ಶೇರ್ ಮಾಡಿದ್ದೀನಿ. ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಹಾಯ್ ಗೆಸ್ಟ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಏನಪ್ಪ ಬ್ಲಾಗು ಅಂತಂದರೆ, ಕಾಂತಾರ ಮೂವಿ ರಿಲೀಸ್ ಆಗಿದೆಯಲ್ವಾ, ಹಾಗಾಗಿ ನಮ್ಮ ಮನೆಯವ್ರು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ನಾವು ಪ್ರೀವಿಯಸ್ ವ್ಲಾಗಲ್ಲೆಲ್ಲ ನೋಡಿರ್ಬೋದು ನೀವು. ನಾನು ಯಾವ ವಿಡಿಯೋನು ಕೂಡ ಈ ಥರ ಫಿಲಮ್ಗೆ ಹೋಗೋದೆಲ್ಲ ಅಪ್ಲೋಡ್ ಮಾಡಿರಲಿಲ್ಲ. ಮುಂಚೆ ನಾವು ಕಾಟೇರಾಗ ಹೋಗಿದ್ವಿ. ನಮ್ಮ ಮನೆಯವರು ದರ್ಶನ್ಗೆ ದೊಡ್ಡ ಅಭಿಮಾನಿ, ಹಾಗಾಗಿ ಅದಕ್ಕೆ ಹೋಗಿದ್ವಿ. ಇನ್ನು ಅವಾಗ ಕಾಟೇರ ಮೂವಿಗೆ ಹೋಗಿದ್ದು, ಇನ್ನು ಮೂವಿಗೆ ಹೋಗೇ ಇರಲಿಲ್ಲ. ಈಗ ರೀಸೆಂಟಾಗಿ ಕಾಂತಾರ ರಿಲೀಸ್ ಆಗಿದೆಯಲ್ವಾ, ಅದಕ್ಕೆ ಹೋಗೋಣ ಅಂತೇಳಿ. ಇದಕ್ಕೂ ಮುಂಚೆ ಇದು ರಿಲೀಸ್ ಆಗಿತ್ತು ಅಲ್ವಾ, ಯಾವುದಪ್ಪ ಅದು, ಪ್ರಿಯಾಂಕಾ ಮಹಾನಟಿ ಹೀರೋಯಿನ್ ಇದಾರಲ್ಲ, ಅದು ಏಳುಮಲೆ, ಅದಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ವಿ, ಬಟ್ ಆಗಲಿಲ್ಲ. ಇವತ್ತು ಕಾಂತಾರಾಗ ಹೋಗ್ತಾ ಇದ್ವಿ. ನೆನೆನೆ ಟಿಕೆಟ್ ಎಲ್ಲ ಬುಕ್ ಆಗಿತ್ತು. GST ಎಲ್ಲ ಸೇರಿ 700 ರೂಪಾಯಿ ಸಮಥಿಂಗ್ ಏನೋ ಇದೆ. ನಾವು ಹೋಗ್ತಾ ಇರೋದು 3 ಮೆಂಬರ್ಸು. ಹಾಗಾಗಿ ನೋಡೋಣ ಹೇಗಿರುತ್ತೋ ಏನು ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಇನ್ನು ನಾನು ಈ ಥರ ರೆಡಿಯಾಗಿದ್ದೀನಿ ಇವತ್ತು. ನೋಡ್ತಾ ಇರ್ಬೋದು ನೀವು, ಸಿಂಪಲಾಗಿ ಡ್ರೆಸ್ ವೇರ್ ಮಾಡಿ ಲೂಸರ್ನ ಬಿಟ್ಕೊಂಡಿದ್ದೀನಿ. ಇದು ಹೇರ್ ಡ್ರೈ ಆಗಲಿ ಅಂತ ಬಿಟ್ಟಿದ್ದೀನಿ. ಹಾಗಾಗಿ ಹಾಗೇನೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಲೇಟ್ ಆಗಿಬಿಟ್ಟಿದೆ ಆಲ್ರೆಡಿ. 10 ಮಿನಿಟ್ಸ್ ಅಷ್ಟೇ ಇರೋದು ಹೊರಡಲಿಕ್ಕೆ, ಬೇಗ ಹೊರಡಬೇಕು. ಹಾಗಾಗಿ ಸ್ವಲ್ಪ ಆರ್ಕೊಳ್ಳಿ ಅಂತೇಳಿ ಬಿಟ್ಟಿದ್ದೀನಿ. ವೆಟ್ಟಿದೆ ನೋಡಿ. ನನ್ನ ಮಗ ನೋಡಿ ಎಷ್ಟು ನೀಟಾಗಿ ರೆಡಿ ಆಗ್ತಿದ್ದಾನೆ. ಪೌಡ್ರ್ ಉರ್ಸಕಂದ, ಇಲ್ಲಿ ಈ ಪೌಡ್ರ್ ಐತೆ ನೋಡು. ಒರೆಸ್ಕೊಂಡು ನೀಟಾಗಿ. ಹೋಯ್ತು. ಬನ್ನಿ ಬಚ್ಕೊಡ್ತೀನಿ ಸ್ವಲ್ಪ. ಎರಡು ಬಚ್ಚನ್ಗೆ ಮಗ ನಾನು ಈ ಥರ ರೆಡಿಯಾಗಿದ್ದೀನಿ. ಇವಾಗ ಹೊರಡಬೇಕು. ಈಗ ನಮ್ಮ ತರುಣನೂ ಕೂಡ ರೆಡಿ ಆಗಬೇಕಿನ್ನ. ಇನ್ನೊಂದು 10 ಮಿನಿಟ್ಸ್ ಇದೆ. ಬೇಗ ಬಿಡೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ದೀವಿ. ಇನ್ನು ಬಟ್ಟೆ ಮುಚ್ಚೋದೆಲ್ಲ ಇದು ಹಾಗೆ ಬಿದ್ದಿದೆ. ಇನ್ನು ಅದಾದಮೇಲೆ ಈ ಬ್ಲಾಗಲ್ಲಿ ಒಂದು ಸ್ಪೆಷಲ್ ಆಗಿರುತ್ತೆ. ಏನಪ್ಪ ಅಂತಂದರೆ, ನಾನು ಕಾಂತಾರ ಮೂವಿ ಹೇಗಿದೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ಜಾಸ್ತಿ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡೋಕ್ಕೆ ಹೋಗೋದಿಲ್ಲ, ಯಾಕಂದರೆ ಎಲ್ಲರೂ ಥಿಯೇಟರ್ಗೆ ಹೋಗ್ಲಿ ನೋಡಲಿ ಅಂತ ಆಸೆ. ನಮ್ಮ ಕನ್ನಡ ಫಿಲಮ್ನ ನಾವು ಸಪೋರ್ಟ್ ಮಾಡಬೇಕಲ್ವ, ಹಾಗಾಗಿ ಯಾವುದಾದ್ರೂ ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ. ಓಕೆನಾ? ನಿಮಗೂ ಇಂಟ್ರೆಸ್ಟ್ ಬಂದರೆ ಹೋಗಿ ನೋಡಿ. ಆ್ಯಂಡ್ ಇವಾಗ ಟೀ ಎಲ್ಲ ಇಟ್ಟಿದ್ದಾರೆ ನಮ್ಮ ಮನೆಯವರು, ಅವರು ಎಲ್ಲ ರೆಡಿಯಾಗಿದ್ದಾರೆ. ಅದನ್ನೆಲ್ಲ ಕುಡ್ಕೊಂಡು ಹೊರಡ್ತೀವಿ. ಇನ್ನು ಈ ಬ್ಲಾಗಲ್ಲಿ ವಿಷಯ ಸ್ಪೆಷಲ್ ಆಗಿದೆ ಅಂತ ಹೇಳಿದ್ನಲ್ವಾ, ಅದನ್ನು ನಾನು
ಫಿಲಮ್ಗೆ ಹೋಗಿ ಬಂದಮೇಲೆ ನಾನು ನೆಕ್ಸ್ಟ್ ಮಾರ್ನಿಂಗ್ ಬ್ಲಾಗ್ನ ನಿಮ್ಮ ಜೊತೆ ಇದೇ ಕ್ಲಿಪ್ಪಿಂಗಲ್ಲಿ ಆ್ಯಡ್ ಮಾಡ್ತೀನಿ. ಅಂದರೆ ಏನು ಅಂತ ನೀವು ನೋಡಿ. ಒಂದು ಇಷ್ಟ ಆದರೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಹೊಸ ಹೊಸ ವಿಡಿಯೋಗಳಿಗಾಗಿ ನನ್ನ ಬೆಲ್ಲೈಕನ್ ಬರುತ್ತಲ್ಲ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆಗ ನೀವು ಹೋಗಿ ಈಸಿಯಾಗಿ ನೋಡ್ಬೋದು. ನಿಮ್ಮ ಸಪೋರ್ಟ್ ಇಲ್ದೇ ನಾವೇನೂ ಮಾಡೋಕ್ಕಾಗಲ್ಲ. ಪ್ಲೀಸ್ ಸಪೋರ್ಟ್ ಮಾಡಿ ಆಯಿತಾ. ಬನ್ನಿ ಇವಾಗ ಬಟ್ಟೆ ರಾಶಿ ಇದೆ. ಬರಲ್ಲ, ಆರ್ಡ್ರ್ ಮಾಡಿ 2 ಅವರ್ಸ್ಗೆ ಕ್ಯಾನ್ಸಲ್ ಮಾಡ್ಕೋಬೇಕು. ಮಾಡಿದ್ರೆ ಇಲ್ಲ ಅಂದ್ರೆ ಕ್ಯಾನ್ಸಲ್ ಆಗಲ್ಲ, ಬರಲ್ಲ. ನೀವು ಕ್ಯಾನ್ಸಲ್ ಆಗಲ್ಲ, ಅವ್ರು ಕ್ಯಾನ್ಸಲ್ ಮಾಡ್ತಾರೆ ಅಂತ ಏನಾರ ಟಿಕೆಟ್ ಜಾಸ್ತಿ ಡಿಮ್ಯಾಂಡ್ ಆಗಿದ್ರೆ ಅದು ರಿಸರ್ವೇಶನ್ ಇಟ್ಟಿರೋ ಟಿಕೆಟ್ಗಳು ಮಾಡೋದು. ಕ್ಯಾನ್ಸಲ್ ಆಗಿ ನೋಡಿ, ಫೇಲ್ಡ್. ಬುಕ್ ಆಯ್ತಲ್ಲ ಮತ್ತೆ ಲಾಸ್ಟ್ ಚೆಕ್ ಮಾಡುವ ಮತ್ತೇನಾದ್ರು ಬಂದಿದ್ದು ಪೇರೋಡ್ ಅಂತ ಗೊತ್ತಲ್ಲಿ ನಾನು ನೋಡಿದೆ. ಈಗ ಗ್ರೀನ್ ಬಂತು ನೋಡು. ಒಂದು 10 ನಿಮಿಷ ಬೇಗ ಹೋಗ್ಬೇಕು, ಬೇಗ ಹೋಗಿ ರೆಡಿಯಾಗಿ ಹೋಗಿ ಮುಖ ತೊಳ್ಕೊಂಡ್ಬರುತ್ತೆ. ಅದೇ ಚೆನ್ನಾಗಿದೆ. ಇನ್ನು ಈ ಕಾಂತಾರ ಮೂವಿನ ನೋಡಲಿಕ್ಕೆ ಅಂತ ಟಿಕೆಟ್ ಎಲ್ಲಾನು ಬುಕ್ ಮಾಡಿದ್ವರ. ನಮ್ಮ ತರುಣ ಕ್ಯಾನ್ಸಲ್ ಆಗಿದೆ ಅಂತ ಹಾಗೆ ನಮಗೆ ಫ್ರ್ಯಾಂಕ್ ಮಾಡ್ತಾ ಇದ್ದ. ಅದನ್ನೇ ಮಾತಾಡ್ಕೊಂಡು ಕೂತಿದ್ವಿ. ಸಡನ್ ಆಗಿ ಹೇಳಿದ್ನಲ್ವ, ನಾವೆಲ್ಲೋ ನಿಜ ಇರ್ಬೋದೇನೋ ಅಂತ ಚೆಕ್ ಮಾಡ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಹಾಗೇನು ಆಗಿಲ್ಲ. ಇನ್ನು ಇದಾದ್ಮೇಲೆ ಟೀ ಎಲ್ಲ ಕುಡ್ದಿದ್ದಾದ್ಮೇಲೆ ಇವಾಗ ಹೊರಡ್ತಾ ಇದ್ದೀವಿ. ನಡೀರಿ. ಈಗ ಹೊರಡ್ತಾ ಒಂದು 10 ಮಿನಿಟ್ಸ್ ಟೈಮ್ ಇತ್ತು ಅಷ್ಟೇನೆ. ಹಾಗಾಗಿ ಬೇಗನೆ ಹೊರಡ್ತಾ ಇದ್ದೀವಿ. ಅಂದರೆ ಇದು ನಮ್ಮ ಏರಿಯಾ ಪಕ್ಕದಲ್ಲೇ ಇರೋದು. ಅಂದರೆ ಇಲ್ಲಿಂದ ಒಂದು 4-5 ಕಿಲೋಮೀಟರ್ಸ್ ಆಗುತ್ತೆ, ಹತ್ರನೇ ಇರೋದು ಥಿಯೇಟರು. ಹಾಗಾಗಿ ಹೊರಟಿರೋ ಅಂಥದ್ದು. ನಾವು ಒಂದು ವೀಕಿಂದನೂ ವೆಯ್ಟ್ ಮಾಡ್ತಾ ಇದ್ವಿ ಟಿಕೆಟಿಗೋಸ್ಕರ. ಟಿಕೆಟ್ ಸಿಗ್ತಾನೆ ಇರಲಿಲ್ಲ. ಇವಾಗ ಸಿಕ್ಕಿದೆ. ಪ್ಲಸ್ GST ಎಲ್ಲ ಸೇರಿಸಿ ಜಾಸ್ತಿನೇ ಆಯಿತು. ಆದರೂ ಪರವಾಗಿಲ್ಲ, ನೋಡೋಣ, ಫಿಲಮ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಪ್ಲಾನ್ ಮಾಡಿಕೊಂಡು ಹೊರಟಿರೋ ಅಂಥದ್ದು. ಹೋಗ್ಬೇಕಾದ್ರೆ ನೋಡ್ತಾ ಇರೋದು ನೀವು ಎಷ್ಟು ಜಾಮ್ ಆಗಿದೆ ಅಂತೇಳಿ. ಎಲ್ಲಾದ್ರೂ ಹೋಗ್ಬೇಕಾದ್ರೇನೆ ಈ ಜಾಮ್ ಎಲ್ಲಾನು ಬರುತ್ತೆ. ಅಂದ್ರೆ ಅರ್ಜೆಂಟಲ್ಲಿ ನಾವು ಹೋಗುವಾಗ್ಲೇನೆ ಈ ಥರ ಏನಾದರೂ ಒಂದು ಚಿಕ್ಕ ಪುಟ್ಟ ತೊಂದರೆಗಳಾಗ್ತಾ ಇರುತ್ತೆ. ಇನ್ನು ಅಲ್ಲಿಂದ ಬರೋಷ್ಟೊತ್ತಿಗೆ ಮೂವಿ ಒಟ್ನಲ್ಲಿ ಸ್ಟಾರ್ಟ್ ಆಗಿರಲಿಲ್ಲ. ಇನ್ನೂ ಒಂದು 2 ಮಿನಿಟ್ಸ್ ಇತ್ತು. ಇನ್ನು ಬಂದು ನಾವು ಗಾಡಿ ಎಲ್ಲನೂ ಪಾರ್ಕ್ ಮಾಡಿಬಿಟ್ಟು ಹೋಗೋಷ್ಟೊತ್ತಿಗೆನೆ ಕರೆಕ್ಟಾಗಿ ಆಯಿತು. ಹಾಗೇನೆ ಅಲ್ಲೊಂದು ವಿಡಿಯೋಸ್ ಎಲ್ಲನೂ ಮಾಡಿಕೊಂಡೆ, ಚೆನ್ನಾಗಿರುತ್ತೆ ಅಂತ ಹೇಳಿ. ಚೆನ್ನಾಗಿ ಕಾಣಿಸಿದೆ. J 1 2 3 ಅದಕ್ಕೆ ಸರಿ ಚೆಕ್ ಮಾಡ್ತಾರೆ. J 1 2 3 ಫುಲ್ ಆಗೋಲ್ಲ, ಯಾರ ಮುಗ್ದು ಆಮೇಲೆ ಬಂದು ಸೀಟ್ ಕೇಳ್ತಾರಲ್ಲ. J 1 2 3 ಫಸ್ಟ್ ಇದೆ ಅನ್ಕೊಂಡೆ. ಇಲ್ಲಿ ಬುಕ್ ಮಾಡಿದ್ದು ನಾವು 1 2 3 ಇತ್ತಲ್ಲ, ಇದೇ ಇರ್ಬೋದು ಅಂತ ಬುಕ್ ಮಾಡ್ತಾ ಇದ್ದಿದ್ದು. ಸಿಗಿರ್ಲಿವಲ್ಲಮ್ಮ, ಇರ್ಲಿ. ಬೆಳಗ್ಗೆ ನೀವು ಏನು ಇದು ಮಾಡ್ಲಿವಲ್ಲ. ಆಗ ಸಾಂಗ್ ಚೆನ್ನಾಗಿ
ಇನ್ನು ಥಿಯೇಟರ್ ಎಲ್ಲ ನಾವು ಹೋದ ತಕ್ಷಣ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇತ್ತು, ಅದನ್ನೇ ಮಾತಾಡ್ತಾ ಇದ್ವಿ. ಆಮೇಲೆ ನೋಡಿದ್ರೆ ಜನಗಳೆಲ್ಲ ಹೇಗ್ ಫಿಲ್ ಆದ್ರೂ ಗೊತ್ತಿಲ್ಲ, ಫುಲ್ ಟಿಕೆಟ್ ಎಲ್ಲಾನು ಬುಕ್ ಆಗಿದೆ ಅಂತ ಅಂತಿದ್ರಲ್ವಾ. ಹಾಗಾಗಿ ಮುಂಚೆ ಯಾರು ಇರ್ಲಿಲ್ವಲ್ಲ, ಇವಾಗ ನೋಡಿದ್ರೆ ಇಷ್ಟೊಂದು ಜನ ಬಂದಿದಾರಲ್ಲ ಅಂತ ಅದೇ ಮಾತಾಡ್ಕೊಂಡು ಕೂತಿದ್ವಿ. ಮೂವಿ ಅಂತೂ ತುಂಬಾ ಚೆನ್ನಾಗಿದೆ, ಎಲ್ಲಾ ಸೀನ್ಗಳು ಥ್ರಿಲ್ಲಿಂಗ್ ಆಗಿದೆ. ಅಂಡ್ ಇದ್ರ ಜೊತೆಗೆ ಸ್ಟೋರಿನೂ ಕೂಡ ಅಷ್ಟೇನೆ ಸೂಪರ್ ಆಗಿತ್ತು. ಇನ್ನ ಇದೆಲ್ಲ ಆದ್ಮೇಲೆ ಸ್ವಲ್ಪ ಇಂಟರ್ವ್ಯೂ ಕೊಟ್ಟಿದ್ದಾರೆ, ವಾಯ್ಸ್ ಡಿಸ್ಟರ್ಬೆನ್ಸ್ ಇದೆ. ಮೂವಿ ಮಾತ್ರ ಎಷ್ಟು ಚೆನ್ನಾಗಿದೆ ಗೊತ್ತಾ, ಒಂದ್ಸಲ ಬಂದು ವಾಯ್ಸ್ ಕೇಳಿಸುತ್ತಲ್ಲೋ ಗೊತ್ತಿಲ್ಲ. ಬಟ್ ಇನ್ನು ನಮ್ಮ ಮನೆಯವರು ಬ್ರೇಕ್ ಇತ್ತಲ್ಲ ಅಂತ ಹೇಳ್ಬಿಟ್ಟು ತಿನ್ಲಿಕ್ಕೆ ಏನಾದ್ರು ತರೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ರು. ಇನ್ನು ನನ್ನ ಮಗನಿಗೆ ಮಾಮೂಲಿಯಾಗಿ ಬಿಸ್ಕೆಟು ಮತ್ತೆ ಕುರ್ಕುರೆ ಮತ್ತೆ ಚಿಪ್ಸ್ ಎಲ್ಲ ಅಂತಂದಿದ್ರು. ಥಿಯೇಟರ್ ಅಲ್ಲಿ ಮಾತ್ರ 1 to 2 ರೇಟ್ ಇರುತ್ತೆ. ಒಂದೊಂದು ಥಿಯೇಟರ್ ಅಲ್ಲಿ ಹೊರಗಡೆಯಿಂದ ಸ್ನಾಕ್ಸ್ ಎಲ್ಲ ಅಲೋ ಮಾಡ್ತಾರೆ, ಒಂದೊಂದು ಥಿಯೇಟರ್ ಅಲ್ಲಿ ಮಾಡೋದಿಲ್ಲ. ನಾವು ಮಾಡಲ್ವೇನೋ ಅಂತ ಹೇಳ್ಬಿಟ್ಟು ಇಲ್ಲಿ ಅಲ್ಲೇನೆ ತಗೊಂಡ್ವಿ. ನಾನು ನೀರ್ ಬಾಟ್ಲುನು ಕೂಡ ಅಲ್ಲೇನೆ ತಗೊಂಡಿರೋ ಅಂತದ್ದು. ಇನ್ನ ನನ್ನ ಮಗನ ಎಲ್ಲಾನು ಮಾತಾಡ್ಕೊಂಡು ಚೆನ್ನಾಗಿ ಟೈಮ್ ಪಾಸ್ ಆಯ್ತು. ಅದನ್ನೇ ಮೂವಿ ಬಗ್ಗೆನೇ ನೆನ್ನೆ ಮಾತಾಡ್ತಾ ಇದ್ದಿದ್ದು. ಯಾರಾದ್ರೂ ಈ ಮೂವಿನ ಹೋಗಿ ನೋಡಿಲ್ಲ ಅಂತಂದ್ರೆ ಖಂಡಿತ ಹೋಗಿ ನೋಡಿ, ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲಾನು ನೋಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಮೂವಿ. ಏನ ನನ್ನ ಮಗಂಗೆ ಅಷ್ಟೊಂದು ಇಂಟ್ರೆಸ್ಟ್ ಇರ್ಲಿಲ್ಲ, ಅವ್ನಿಗೆಲ್ಲ ಅದೆಲ್ಲ ಅಷ್ಟೊಂದು ಅರ್ಥ ಆಗಲ್ಲ. ಆದ್ರೂ ಅವ್ನಿಗೆ ಒಂದೊಂದು ಸೀನ್ ನೋಡ್ತಿದ್ದ, ಒಂದೊಂದು ಸೀನ್ ನಮ್ಗೆ ನೋಡಕ್ ಬಿಡ್ತಿರ್ಲಿಲ್ಲ. ಅದೇ ಒಂದು ತಿಂಡಿ ಕಡೆ ಅವ್ನ್ ಜ್ಞಾನ ಎಲ್ಲ ಇತ್ತು ಅಂತಂದ್ರೆ ಅವನು ಹಶುವಾಗ್ತಿತ್ತಲ್ಲ, ಹಾಗಾಗಿ ಸ್ನಾಕ್ಸ್ ಏನಾದ್ರು ಕೊಡಿಸ್ಲಿ ತಿನ್ನೋಣ ಅನ್ಬಿಟ್ಟು ಆ ಕಡೆ ಇತ್ತು ಅವ್ನಿಗೆ ಇಂಟ್ರೆಸ್ಟ್ ಎಲ್ಲ. ನಮಗೆ ಫಿಲಮ್ ನೋಡೋ ಇಂಟ್ರೆಸ್ಟ್, ಅವ್ನ್ ಬಿಡ್ತಿರ್ಲಿಲ್ಲ, ನಾವು ನೋಡೋದ್ ಬಿಡ್ತಿರ್ಲಿಲ್ಲ. ಈ ತರ ಆಯ್ತು. ಆಮೇಲೆ ಸಮಾಧಾನ ಮಾಡಿದ್ವಿ. ಆಮೇಲೆ ಅವನು ಒಂದೊಂದು ಕ್ಲಿಪ್ಪಿಂಗ್ ನೋಡ್ದ. ತೀರಾ ಅವ್ನಿಗೆ ಅರ್ಥ ಆಗಿಲ್ಲ ಅಂದ್ರೆ ಸ್ವಲ್ಪ ಎದ್ರುಕೊಂಡ. ಅವನು ಥಿಯೇಟರ್ ಅಲ್ಲಿ ಸೌಂಡ್ ಎಲ್ಲ ಜಾಸ್ತಿ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಭಯನೂ ಕೂಡ ಪಟ್ಟಿದ್ದ. ಮತ್ತೆ ಮೂವಿ ಎಲ್ಲ ಮುಗಿದ್ಮೇಲೆ ಮನೇಲಿ ಏನು ಅಡಿಗೆ ಏನು ಮಾಡಿರ್ಲಿಲ್ಲಲ್ಲ, ಹಾಗಾಗಿ ಬರ್ತಾ ಅಲ್ಲೇನೇನೆ ಊಟ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ರೋಡ್ ಸೈಡ್ ಅಲ್ಲೆಲ್ಲ ಕ್ಯಾಂಟೀನ್ ತರ ಮಾಡ್ತಾರಲ್ಲ, ಹಾಗಾಗಿ ಅಲ್ಲಿಗೆ ಹೋಗಿದ್ವಿ. ತುಂಬಾ ಚೆನ್ನಾಗಿರುತ್ತೆ ಅಲ್ಲೂ ಕೂಡ, ಹಾಗಾಗಿ ಅಲ್ಲೇನೆ ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ. ಜನನ ನೋಡಿ ಎಷ್ಟೊಂದು ರಶ್ ಇದಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಇನ್ನ ನಾನ್ ಬಂದು ಡಯಟ್ ಮಾಡ್ತಿರೋದ್ರಿಂದ ನಾನು ಸ್ವಲ್ಪ ಇಡ್ಲಿ ಮಾತ್ರ ತಗೊಂಡಿದ್ದೆ. ಇನ್ನ ನಮ್ಮ ಮನೆಯವರು ನಮ್ಮ ತರುಣ ಎಲ್ಲ ಎಗ್ ರೈಸ್ ತಗೊಂಡಿದ್ರು. ಇನ್ನ ನನ್ನ ಮಗನು ನಾನು ಅಲ್ಲೇನೇನೆ ಆಟೋದಲ್ಲೇನೆ ತಿನ್ಕೊಂಡ್ವಿ. ಅವ್ರ ಮನೆಗೇನೆ ಪಾರ್ಸಲ್ ತಗೊಂಡ್ ಬಂದಿದ್ರು, ಮನೆಗೆ ಹೋಗಿ ತಿಂತೀವಿ ಅಂತ ಹೇಳ್ಬಿಟ್ಟು. ಇನ್ನ ಇದ್ ಮುಗಿಸ್ಕೊಂಡ್ ಬರೋಷ್ಟೊತ್ತಿಗೆ ಒಂದು 10 o'clock ಆಗಿತ್ತು. ಫ್ರೆಂಡ್ಸ್, ಇದು ಬಂದು ಬುಗ್ರಿಕಾಯಿ ಅಂತ ರೋಡ್ ಸೈಡ್ ಅಲ್ಲಿ ಮರದಲ್ಲೆಲ್ಲ ಸಿಗುತ್ತೆ. ಇದು ಬಂದು ಬಿಳ್ಚಿಪ್ ಅಂತ ಆಗಿರುತ್ತೆ ನೋಡಿ, ಕಾಲಲ್ಲೆಲ್ಲ ಒಂಥರ ತುರ್ಕೆ ತರ, ಅಂದ್ರೆ ಚರ್ಮ ಬಿಳಿ ಬಿಳಿ ಆಗಿ ಬರೋದು ಆ ತರ ಆಗಿರುತ್ತಲ್ಲ, ಅದಕ್ಕೆ ಇದನ್ನ ಹಚ್ಚಿದ್ರೆ ಹೋಗುತ್ತೆ. ನಾವು ನನ್ನ ಮಗನ್ಗೆ ಇದು ತುಂಬಾ ಸಲ ಬರ್ತಾನೆ ಇರುತ್ತೆ. ಹುಡ್ದಾಗಿಂದನು 1 year 3 years ಆದ್ಮೇಲೆ ಸ್ವಲ್ಪ ಬರ್ತಾ ಇತ್ತು. ಇವಾಗ ಅದು ಹಚ್ತಾ ಇದ್ರೆ ಹೋಗ್ತಾ ಇತ್ತು. ಇನ್ನ ಈಗ ಒಂದು ಆಗಿನೇ ನಿಮ್ ಜೊತೆ ಕೂಡ ಶೇರ್ ಮಾಡೋಣ, ಯಾರಿಗಾದ್ರೂ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಂದಿದ್ದೀನಿ. ನನ್ನ ಮಗನಿಗೆ ಸ್ವಲ್ಪ ಆಗಿದೆ, ಅದು ಜಾಸ್ತಿನೇ ಆಗ್ಬಿಟ್ಟಿದೆ. ನಾನು ನೋಡಿ ಹಚ್ಚೇ ಇರಲಿಲ್ಲ. ಇನ್ನು ನೆನ್ನೆ ಕಿತ್ಕೊಂಡು ಬಂದು ಒಂದ್ಸಲ ಹಚ್ಚಿದ್ದೀನಿ ನೋಡಿ, ಇಲ್ಲಿ ಒಂದ್ಸಲ ಹಚ್ಚಿದ್ದೀನಿ. ಇದು ಹೇಗೆ ಹಚ್ಚೋದು ಅಂತ ಹೇಳ್ತೀನಿ. ಇದು ಬಂದು ಒಂದು ಮೆಡಿಸನ್ ರೀತಿ ವರ್ಕ್ ಮಾಡುತ್ತೆ. ಮನೇಲೇನೆ ಬೇಗ ಕ್ಯೂರ್ ಮಾಡ್ಕೊಬೋದು. ಒಂದು 2-3 days ಸ್ವಲ್ಪ ಹಚ್ಚಿದ್ರೆ ಸಾಕಾಗುತ್ತೆ. ಇವಾಗ ಇದನ್ನ ಹೇಗೆ ಹಚ್ಚೋದಂತ ನೋಡೋಣ. ನಾನು ಆಲ್ರೆಡಿ ನನ್ನ ಮಗನಿಗೆ ಹಚ್ಚಿದ್ದೀನಿ, ಒಂದು 2 days ಇಂದ ಹಚ್ತಾ ಬಂದಿದ್ದೀನಿ. ಏನಿಲ್ಲ, ಇದು ಮಾಮೂಲಿಯಾಗಿ ಈ ಥರ ತೇಯಬೇಕು, ಅಂದರೆ ಕಲ್ಲಲ್ಲೆಲ್ಲ ನಾವು ಗಂಧನ ಹೇಗೆ ಇದು ಮಾಡ್ತೀವಿ ಹಾಗೆ ಇದು ಮಾಡ್ಕೊಬೇಕು. ಈ ಥರ ಇದು ತೊಟ್ಟೆನ ಅವಶ್ಯಕತೆ ಇಲ್ಲ. ಈ ಥರ ತೇದ್ಬಿಟ್ಟು ಬೈಲಿ ಏನು ನೋಡಿ, ಈ ಥರ ಲಿಕ್ವಿಡ್ ಬರುತ್ತೆ. ನೀಟಾಗಿ ಕಾಣಿಸ್ತೈತಾ? ಲಿಕ್ವಿಡ್ ಬರುತ್ತೆ. ಇದನ್ನ ಹೇಗೆ ಅಪ್ಲೈ ಮಾಡ್ಕೊಳ್ಳೋದಂತ ನೋಡೋಣ. ಉಗುರಿಕಾಯಲ್ಲಿ ಆರಾಮಾಗಿ ಒಂದು 2 times ಹಚ್ಬೋದು. ಒಂದ್ಸಲ ಖಂಡಿತ ನೀವು ಟ್ರೈ ಮಾಡಿ ಆಯ್ತಾ. ಈಗ ಹೇಗೆ ಹಚ್ಚೋದಂತ ತೋರಿಸ್ತೀನಿ. ಇದು ಒಣಗ್ತಾ ಬಂದಿದೆ. ಇದೆಲ್ಲ ಫುಲ್ಲು ಈ ಥರ ಬೆಳ್ಳಗಾಗಿ ಚರ್ಮ ಹಿಡಿಯೋ ಥರ ಕಾಣಿಸ್ತಿರುತ್ತೆ.
ಇವಾಗ ನಾವು ಇದು ತೇದಿ ಇರ್ತೀವಲ್ಲ ಇದನ್ನು ಮಾಮೂಲಿಯಾಗಿ ಈಗ ಅಪ್ಲೈ ಮಾಡೋದು, ಬೇಗನೆ ಕ್ಯೂರ್ ಆಗುತ್ತೆ. ಏನೂ ಆಗಲ್ಲ. ಚಿಕ್ಕದ್ರಲ್ಲಿ ಹಿಂಗೆ ಆಗ್ತಾ ಇತ್ತು, ಬಿಳ್ಸಿ ಥರ ಒಂಥರ ಚರ್ಮ ಎಲ್ಲ ಒಟ್ಟೊಟ್ಟು ಥರ ಬರ್ತದೆ ನೋಡು, ಹಂಗೆ ಬರೋದು. ಆವಾಗ ಇದನ್ನು ತೇಜ್ ಹಚ್ಚಿದ್ರೆ ಹೋಗ್ಬಿಡೋದು. ಇನ್ನು ಇವಾಗಲೇ ಬಂದಿರೋದು, 1-2 ಸಲ ಏನೋ ಬಂದಿತ್ತು ಅಷ್ಟೇ ಈ ಥರ. ಇದು 3ನೇ ಸಲ ಏನೋ ಅಲ್ವರೇ. ಇನ್ನು ಇದಕ್ಕೆ ಬಿಳ್ಚಿಪ್ ಅಂತ ಕರೀತಾರೋ ಅಥವಾ ಇದು ಒಟ್ಟೊಟ್ಟು ಥರ ಬರ್ತಾ ಇರುತ್ತೆ, ಇದಕ್ಕೆ ಏನಂತ ಕರೀತಾರೆ ಅಂತ ಗೊತ್ತಿಲ್ಲ. ಇದು ಒಂದ್ಸಲ ನೀವು ಟ್ರೈ ಮಾಡಿದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಹಾಗಾಗಿ ನಾನು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀರಾ ಅಂಥದ್ದು. ಇದೆಲ್ಲ ಮೆಡಿಸನ್ ಆಗಿಂತ ಈ ಥರ ನ್ಯಾಚುರಲ್ ಆಗೇನೆ ವಾಸಿ ಮಾಡಿಕೊಂಡ್ರೆ ಕ್ಯೂರ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಮನೆಗೆ ಬಂದ್ವಿ. ಟೈಮ್ ನೋಡ್ತಾ ಇರ್ಬೋದು, 10 ಕಾಲ ಆಗಿದೆ. ಇನ್ನು ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದ್ರ ಜೊತೆಗೆ ನಾನು ನೆಕ್ಸ್ಟ್ ಬ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೀನಲ್ಲ, ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ.